ನಮಸ್ಕಾರ ವೀಕ್ಷಕರೇ, ಬಿಸ್ನೆಸ್ ಲೈನ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಸಂಧ್ಯಾ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಮಂಗಳೂರು ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ತುಂಬ ಫೇಮಸ್ ಆಗಿತ್ತು. ಆ ಪರಂಪರೆ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ನಿಮಗೆ ತೋರಿಸಲಿಕ್ಕಿರುವಂತಹ ಒಂದು ಮಂಗಳೂರಿನ ಹೆಮ್ಮೆ ಅಂತ ಹೇಳಿದರೆ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್. ಸೊ ವೀಕ್ಷಕರೇ, ವೆಲ್ಕಮ್. ಭಾರತ ನಮ್ಮ ದೇಶ ಭೌಗೋಳಿಕವಾಗಿ ಪರ್ಯಾಯ ದ್ವೀಪ ಎಂದು ತಿಳಿದು ಬಂದಿದೆ. ಭಾರತವು ಪರ್ಯಾಯ ದ್ವೀಪ ಏಕೆಂದರೆ ದಕ್ಷಿಣ ಭಾಗದಲ್ಲಿ 3 ಕಡೆಯಿಂದ ಸಾಗರಗಳಿಂದ ಆವೃತವಾಗಿದೆ. ಭಾರತವು 7500 ಕಿಲೋಮೀಟರ್ ಉದ್ದದ ಕರಾವಳಿ ಮತ್ತು ಸಂಚರಿಸಬಹುದಾದ ಜಲಮಾರ್ಗಗಳನ್ನು ಹೊಂದಿದ್ದು ಜಲ ವ್ಯಾಪಾರಕ್ಕೆ ಸೂಕ್ತವಾಗಿದೆ. ದೇಶದ ಕಡಲ ವಲಯವು ಅದರ ವ್ಯಾಪಾರ ಮತ್ತು ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ವ್ಯಾಪಾರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಈ ವಿಶಾಲ ಕರಾವಳಿಯುದ್ದಕ್ಕೂ 12 ಪ್ರಮುಖ ಬಂದರುಗಳು ಮತ್ತು 200 ಸಣ್ಣ ಬಂದರುಗಳಿವೆ. ದೇಶದ ವ್ಯಾಪಾರದ 95% ಮತ್ತು ವ್ಯಾಪಾರ ಮೌಲ್ಯದ 65% ಸಾಗರ ಸಾಗಣೆಯ ಮೂಲಕ ಕೈಗೊಳ್ಳಲಾಗುತ್ತದೆ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಅಥವಾ ನಮ್ಮೆಲ್ಲರ ನವಮಂಗಳೂರು ಬಂದರು ಕರ್ನಾಟಕದ ರಾಜ್ಯದ ಏಕೈಕ ಪ್ರಮುಖ ಬಂದರು. ಆದ್ದರಿಂದ ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ. ಕರ್ನಾಟಕವು ಒಟ್ಟು 285 ಕಿಲೋಮೀಟರ್ನಷ್ಟು ಕರಾವಳಿ ಪ್ರದೇಶವನ್ನು ಹೊಂದಿದೆ. ಹಳೆಯ ಮಂಗಳೂರು ಬಂದರು ಕರ್ನಾಟಕದ 19 ಬಂದರುಗಳಲ್ಲಿ ಒಂದು. ಇತರ ಅನೇಕ ಬಂದರುಗಳಂತೆ ಮಂಗಳೂರು ಬಂದರು ಕೂಡ ಕಡಲ ಇತಿಹಾಸವನ್ನು ಹೊಂದಿದ್ದು ಕ್ರಿಸ್ತಶಕ 2ನೇ ಶತಮಾನದಷ್ಟು ಹಿಂದಿನ ಇತಿಹಾಸವನ್ನು ಹೊಂದಿದೆ. ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಕರ್ನಾಟಕದ ಸುವರ್ಣ ಯುಗದಲ್ಲಿ ಮಂಗಳೂರಿನ ಹಳೆಯ ಬಂದರು ನಿರ್ಣಾಯಕ ಪಾತ್ರ ವಹಿಸಿದೆ ಎಂಬ ತೀರ್ಮಾನಕ್ಕೆ ಇತಿಹಾಸಕಾರರು ಬರುತ್ತಾರೆ. ಹಳೆಯ ಮಂಗಳೂರು ಬಂದರು ಗುರುಪುರ ಮತ್ತು ನೇತ್ರಾವತಿ ನದಿಗಳ ಒಮ್ಮುಖದಲ್ಲಿದೆ. ಇದನ್ನು ಬಂದರ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಮತ್ತು ಇದು ನವಮಂಗಳೂರು ಬಂದರಿನ ದಕ್ಷಿಣಕ್ಕೆ ಇದೆ. ಸರಕು ಮತ್ತು ಪ್ರಯಾಣಿಕರನ್ನು ಲಕ್ಷದ್ವೀಪ ಮತ್ತು ಮಧ್ಯಪ್ರಾಚ್ಯ ದೇಶಗಳಿಗೆ ಸಾಗಿಸಲು ಈಗ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಮೀನುಗಾರಿಕೆ ಮುಖ್ಯ ಚಟುವಟಿಕೆಯಾಗಿದೆ. ಇಲ್ಲಿ ಭೌಗೋಳಿಕವಾದ ನಿರ್ಬಂಧಗಳು ಇರುವುದರಿಂದ ನೀರಿನ ಆಳವು 2.1 ಮೀಟರ್ ಮತ್ತು 2.7 ಮೀಟರ್ ನಡುವಿನ ಮಧ್ಯೆ ಸಿಗುತ್ತದೆ. ಇದು ಬಂದರಿನ ಬಳಕೆಯನ್ನು ಸಣ್ಣ ಹಡಗುಗಳಿಗೆ ಮಾತ್ರ ತಡೆಯಲಾಗುತ್ತದೆ. ಇದಲ್ಲದೆ ಈ ಬಂದರನ್ನು ಮಳೆಗಾಲದಲ್ಲಿ 4 ತಿಂಗಳು ಮುಚ್ಚಲಾಗುತ್ತದೆ. ಅದರ ಪರಿಸ್ಥಿತಿಗಳನ್ನು ಸುಧಾರಿಸಿ ಸರ್ವ ಋತುಮಾನ ಪ್ರಮುಖ ಬಂದರಿಗೆ ಹೊಂದಿಸಲು ಸತತ ಸರ್ಕಾರಗಳು ವಿವಿಧ ತಂತ್ರಗಳನ್ನು ರೂಪಿಸಲು ಪ್ರಯತ್ನಿಸಿದವು. ಆದರೂ ಸುಮಾರು ಕಳೆದರೂ ಈ ಸಮಸ್ಯೆಗೆ ಪರಿಹಾರ ಸಿಗದಂತಾಯಿತು. ಅದೇ ಸಮಯದಲ್ಲಿ ಮಂಗಳೂರಿನಿಂದ ನೆರೆಯ ರಾಜ್ಯಗಳಿಗೆ ರಸ್ತೆ, ಜಲ ಸಂಪರ್ಕವನ್ನು ಸ್ಥಾಪಿಸಲು ಮಹತ್ವದ ಮೂಲಸೌಕರ್ಯ ಉಪಕ್ರಮಗಳನ್ನು ಕೈಗೊಳ್ಳಲಾಯಿತು. ಮಂಗಳೂರನ್ನು ಕೇರಳ ಮತ್ತು ಮದ್ರಾಸ್ಗೆ ಸಂಪರ್ಕಿಸುವ ಬ್ರಾಡ್ ಗೇಜ್ ರೈಲು ಸಂಪರ್ಕವನ್ನು ಹಾಕಲಾಯಿತು. ರೈಲು ಮತ್ತು ರಸ್ತೆ ಸಂಪರ್ಕಗಳ ಪ್ರಗತಿಯು ಬಂದರು ಕ್ಷೇತ್ರದ ಬೆಳವಣಿಗೆಯನ್ನು ಬೆಳಗಿಸುತ್ತದೆ. ಈ ಸಣ್ಣ ಬಂದರನ್ನು ಪ್ರಮುಖ ಬಂದರನ್ನಾಗಿ ಮಾಡುವ ಕ್ರಮಗಳನ್ನು ಸೂಚಿಸಲು ಸತತ ಸರ್ಕಾರಗಳು ಹಲವಾರು ಸಮಿತಿಗಳನ್ನು ನೇಮಿಸಿದವು. ಅದರ ಜೊತೆಗೆ ಹಳೆಯ ಮಂಗಳೂರು ಬಂದರು ಧೈರ್ಯಶಾಲಿ ಮತ್ತು ಉದ್ಯಮಶೀಲ ಕರಾವಳಿ ಜನರ ಬೆಳೆಯುತ್ತಿರುವ ಜಿಲ್ಲೆಗಳ ಬೇಡಿಕೆಗಳನ್ನು ಪೂರೈಸಲು ಹೆಣಗಾಡುತ್ತಿತ್ತು. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಮಂಗಳೂರಿನಲ್ಲಿ ದೊಡ್ಡ ಪ್ರಮಾಣದ ಗೋಡಂಬಿ ಸಂಸ್ಕರಣೆ
ಮತ್ತು ಕಾಫಿ ಕ್ಯೂರಿಂಗ್ ಕಾರ್ಖಾನೆಗಳು ಬಂದವು. ಕಚ್ಚಾ ಗೋಡಂಬಿ ಬೀಜಗಳು, ಗೋಧಿ ಮತ್ತು ರಸಗೊಬ್ಬರಗಳ ನಿಯಮಿತ ಆಮದು ಮತ್ತು ಸಂಸ್ಕರಿಸಿದ ಗೋಡಂಬಿ ಕಾಳುಗಳು ಮತ್ತು ಕಾಫಿಯನ್ನು ಬೃಹತ್ ಪ್ರಮಾಣದಲ್ಲಿ ರಫ್ತು ಮಾಡುವುದರಿಂದ ಅಸ್ತಿತ್ವದಲ್ಲಿರುವ ಬಂದರಿನ ಸಾಮರ್ಥ್ಯದ ಮೇಲೆ ಹೆಚ್ಚಿನ ಬೇಡಿಕೆಗಳು ಬಂದವು. ನೇಮಕಗೊಂಡ ಸಮಿತಿಗಳಲ್ಲಿ ಒಂದು ಮಧ್ಯಂತರ ಬಂದರುಗಳ ಅಭಿವೃದ್ಧಿ ಸಮಿತಿ. ಇದು ವಿವರವಾದ ಅಧ್ಯಯನದ ನಂತರ ಅಂತಿಮವಾಗಿ ಮಂಗಳೂರನ್ನು ಆಳವಾದ ಸಮುದ್ರ ಸರ್ವ ಋತುಮಾನ ಬಂದರು ಎಂದು ಅಭಿವೃದ್ಧಿಪಡಿಸಲು ಶಿಫಾರಸು ಮಾಡಿತು. ಅದರ ಸುದೀರ್ಘ ಕಡಲ ಇತಿಹಾಸ, ಲಭ್ಯವಿರುವ ಮೂಲಸೌಕರ್ಯ ಸೌಲಭ್ಯಗಳು ಮತ್ತು ಶ್ರೀಮಂತ ಖನಿಜ ಸಂಪನ್ಮೂಲಗಳು ಮತ್ತು ಒಳನಾಡಿನ ಹೇರಳವಾದ ಅರಣ್ಯ ಸಂಪತ್ತಿನ ಕಾರಣದಿಂದಾಗಿ ನವಮಂಗಳೂರು ಬಂದರನ್ನು ಸಣ್ಣ ಬಂದರಿನಿಂದ 9 ಕಿಲೋಮೀಟರ್ ದೂರದಲ್ಲಿರುವ ಪಣಂಬೂರಿನಲ್ಲಿ ಸ್ಥಾಪಿಸಲಾಯಿತು. ಮೊದಲ ಹಂತದ ಅಭಿವೃದ್ಧಿಯ ಅಂದಾಜು ವೆಚ್ಚ ಸುಮಾರು 2190 ಲಕ್ಷ ರೂಪಾಯಿಗೆ ಭಾರತ ಸರ್ಕಾರ ಅನುಮೋದನೆ ನೀಡಿತು. ನವಮಂಗಳೂರು ಬಂದರು ಯೋಜನೆ 1962ರಲ್ಲಿ ಪ್ರಾರಂಭವಾಯಿತು. ಮೇ 1974ರಲ್ಲಿ ಪೂರ್ಣಗೊಂಡಿತು. ನವಮಂಗಳೂರು ಬಂದರನ್ನು ಮೇ 4, 1974ರಂದು 9ನೇ ಮೇಜರ್ ಪೋರ್ಟ್ ಅಥವಾ ಪ್ರಮುಖ ಬಂದರು ಎಂದು ಘೋಷಿಸಲಾಯಿತು ಮತ್ತು ಇದನ್ನು ಔಪಚಾರಿಕವಾಗಿ ಭಾರತದ ಮಾಜಿ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ 11 ಜನವರಿ 1975ರಂದು ಉದ್ಘಾಟಿಸಿದರು. ಮಾರ್ಚ್ 31, 1980ರವರೆಗೆ ಭಾರತ ಸರ್ಕಾರವು ಪ್ರಾಜೆಕ್ಟ್ ಮತ್ತು ಬಂದರು ಎರಡನ್ನೂ ಕೇಂದ್ರೀಯವಾಗಿ ನಿರ್ವಹಿಸುತ್ತಿತ್ತು. 1 ಏಪ್ರಿಲ್ 1980ರಂದು ಪೋರ್ಟ್ ಟ್ರಸ್ಟ್ ಬೋರ್ಡ್ ಅನ್ನು ಮೇಜರ್ ಪೋರ್ಟ್ ಟ್ರಸ್ಟ್ ಆಕ್ಟ್ 1963ರ ಅಡಿಯಲ್ಲಿ ಸ್ಥಾಪಿಸಲಾಯಿತು ಮತ್ತು ಆಗಿನ ಜಲ ಮತ್ತು ಸಾರಿಗೆ ಸಚಿವ AP ಶರ್ಮಾ ಅವರು ಮಾರ್ಚ್ 31, 1980ರಂದು ಉದ್ಘಾಟಿಸಿದರು. ಅಂದಿನಿಂದ ನವಮಂಗಳೂರು ಬಂದರು 10ನೇ ಪ್ರಮುಖ ಬಂದರು ಮಂಡಳಿಯಂತೆ ಕಾರ್ಯನಿರ್ವಹಿಸುತ್ತದೆ ಹಾಗೂ ಇತರ ಪ್ರಮುಖ ಪೋರ್ಟ್ ಟ್ರಸ್ಟ್ಗಳನ್ನು ಅನುಸರಿಸಿದೆ. ಮಂಗಳೂರಿಗರಿಗೆ NMPT ಅಂತ ಹೇಳಿದ್ರೆ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಅಷ್ಟೇ. ಆದರೆ ಇಲ್ಲಿ ಹಲವಾರು ಪ್ರೊಸೆಸ್ ನಡೆಯುತ್ತೆ, ಇಲ್ಲಿ ಹಲವಾರು ಬೋಟ್ಸ್ ಇರುತ್ತೆ, ವೆಸಲ್ಸ್ ಇರುತ್ತೆ. ಸೊ ಇದೆಲ್ಲ ಎಂತ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ನಮ್ಮ ಜೊತೆ ಇದ್ದಾರೆ ಪ್ರಾಂಜಲ್ ಘಾಟೆ, ಹೂ ಇಸ್ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಇವ್ರ ಜೊತೆ ಚಿಟ್ಚಾಟ್ ಮಾಡೋಣ ಆ್ಯಂಡ್ ಮಾತಾಡೋಣ ಇದ್ರ ಬಗ್ಗೆ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಂತ ಹೇಳಿದ್ರೆ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಒಳಗಡೆ ಏನೆಲ್ಲ ಇದೆ ಅಂತ ಹೇಳಿ ಅವ್ರ ಹತ್ರನೇ ಕೇಳೋಣ. ಓಕೆ, ಹಲೋ ಪ್ರಾಂಜಲ್. ಹಾಯ್. ಸೊ ವೆಲ್ಕಮ್ ಟು ಬಿಸ್ನೆಸ್ ಲೈನ್. ಹಾಯ್. ಸೊ ನಾವು 6 ಗಂಟೆಗೆ ಪೋರ್ಟ್ ಬಿಟ್ಟಿದ್ದೀವಿ ಆ್ಯಂಡ್ ಇವಾಗ 6:37 ಆಗ್ತಾ ಬಂದಿದೆ. ಸೊ ಏನೆಲ್ಲ ಪ್ರೊಸೆಸ್ ಇರುತ್ತೆ? ಸೊ ನಾವು SPM ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಸಿಂಗಲ್ ಪಾಯಿಂಟ್ ಮೂರಿಂಗ್. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಂತಾದ್ರೆ? ಸೊ ಸಿಂಗಲ್ ಪಾಯಿಂಟ್ ಮೂರಿಂಗ್ ಅಥವಾ ಸಿಂಗಲ್ ಬಾಯ್ ಮೂರಿಂಗ್ ಎರಡು ಹೆಸರು ಇದೆ ನನಗೆ. ಇದೊಂದು ವಿಶೇಷ ಥರವಾದ ಒಂದು ಆಪರೇಷನ್ಸ್ ಪೋರ್ಟ್ಗೆ. ಸೊ ಎಲ್ರಿಗೂ ಗೊತ್ತಿರುವ ಹಾಗೆ ಪೋರ್ಟಲ್ಲಿ ಕಾರ್ಗೋ ಹ್ಯಾಂಡ್ಲ್ ಆಗುತ್ತೆ, ಬಟ್ ಯೂಶಲಿ ಕಾರ್ಗೋ ಹ್ಯಾಂಡ್ಲ್ ಆಗೋದು ನಮ್ಮ ಬರ್ತ್ಸಲ್ಲಿ. ಬಟ್ ಕೆಲವು ಶಿಪ್ಗಳಿವೆ ಅದು ತುಂಬ ದೊಡ್ಡದಿರುತ್ತೆ ಸೈಜಲ್ಲಿ. ಅದು ಆ ಶಿಪ್ಗಳನ್ನು ನಮ್ಮ ಪೋರ್ಟ್ ಒಳಗೆ ತಗೊಂಡು ಬರಲಿಕ್ಕೆ ನಮ್ಮ ಹತ್ರ ಇನಫ್ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ. ಸೊ ಆಗ ನಾವೇನು ಮಾಡ್ತೇವೆ, ಸಿಂಗಲ್ ಪಾಯಿಂಟ್ ಮೂರಿಂಗ್ ಅಂತ ಒಂದು ಫೆಸಿಲಿಟಿ ಇದೆ. ಅಲ್ಲಿ ಆ ವೆಸಲ್ಗಳನ್ನು, ಆ ಶಿಪ್ಗಳನ್ನು ಅಲ್ಲಿಗೆ ತಗೊಂಡು ಹೋಗಿ ಅಲ್ಲಿ ಅದರ ಕಾರ್ಗೋ ಆಪರೇಷನ್ಸ್ ಅನ್ನು ಮಾಡ್ತೇವೆ. ಟಿಪಿಕಲಿ ಓನ್ಲಿ ಕ್ರೂಡ್ ಆಯಿಲ್ ಇದೆಯಲ್ವಾ, ಕ್ರೂಡ್ ಆಯಿಲ್ ಆಪರೇಷನ್ಸ್ ಈ ಟೈಪ್ ದೊಡ್ಡ ದೊಡ್ಡ ಶಿಪ್ಗಳಲ್ಲಿ ಬರುತ್ತದೆ. ಹಾಗೆ ಆ ಕ್ರೂಡ್ ಆಯಿಲ್ ವೆಸಲ್ಗಳನ್ನು ಇಲ್ಲಿ ಸಿಂಗಲ್ ಪಾಯಿಂಟ್ ಮೂರಿಂಗ್ ಸಿಸ್ಟಮ್ಗೆ ತಗೊಂಡು ಹೋಗಿ ಅಲ್ಲಿಂದ ಕ್ರೂಡ್ ಆಯಿಲ್ ಅನ್ನು ಅನ್ಲೋಡ್ ಮಾಡೋ ಒಂದು ಸವಲತ್ತು ನಮ್ಮ ಹತ್ರ ಇದೆ. ಆಕ್ಚುಲಿ ಈ ಸವಲತ್ತನ್ನು MRPL ಮ್ಯಾಂಗ್ಳೂರ್ ರಿಫೈನರಿ ಇದೆಯಲ್ವಾ, ಅವರು ಓನ್ ಮಾಡಿರುತ್ತಾರೆ, ಅವರು ಅದನ್ನು ಆಪರೇಷನ್ ಎಲ್ಲ ನೋಡ್ಕೊಳ್ತಿರುತ್ತಾರೆ. NMPT ನಮ್ಮ ಪೋರ್ಟ್ ಕಡೆಯಿಂದ ಯಾವುದೆಲ್ಲ ಪೋರ್ಟ್ ಕಡೆಯಿಂದ ಕೊಡುವಾದ ಸರ್ವಿಸಸ್ ಇದೆಯೋ, ಈಗ ನಾವೊಂದು ಟಗ್ ಬೋಟ್ ಅಲ್ಲಿ ನಿಂತಿದ್ದೇವೆ, ಇಂದ ಟಗ್ ಬೋಟ್ ಹಾಗೂ ಪೈಲಟ್ ಇಂಥ ಸರ್ವಿಸಸ್ಗಳನ್ನು NMPT ಆ ಶಿಪ್ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಈ ವೆಸಲಲ್ಲಿ ಸುಮಾರು 3 ಲಕ್ಷ ಟನ್ಸ್ ಇದು ಕ್ರೂಡ್ ಆಯಿಲ್ ಇದೆ. ಕ್ರೂಡ್ ಆಯಿಲ್ ಪ್ರಾಬಬ್ಲಿ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಒಂದು ಮಿಡ್ಲ್ ಈಸ್ಟ್ ಇಂದ ಮಂಗಳೂರು ಸೀದಾ ಕನೆಕ್ಟಿವಿಟಿ ತುಂಬಾ ಸುಲಭವಾಗಿರುತ್ತೆ. ಸೊ ಅಲ್ಲಿಂದ ಬರುವಂಥ ಕ್ರೂಡ್ ಆಯಿಲ್ ಇಲ್ಲಿ ಮಂಗಳೂರು ರಿಫೈನರಿಯಲ್ಲಿ ರಿಫೈನ್ ಆಗಿ ನಾವು ಇಡೀ ದಕ್ಷಿಣ ಭಾರತದಲ್ಲಿ ಉಪಯೋಗಿಸುವ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಕಿರೋಸಿನ್ ಆಗಿ ಎನಿ ಅದರ್ ಪೆಟ್ರೋಲಿಯಂ ಆಯಿಲ್ ಲಿಕ್ವಿಡ್, LPG ಗ್ಯಾಸ್ ಕೂಡ ಬರುವಂಥ ಕ್ರೂಡ್ ಆಯಿಲ್ ಇಲ್ಲಿ ಈಗ ಅನ್ಲೋಡ್ ಆಗಿರುವಂಥ ವಿಷಯ. ಸೊ ಇದೆಲ್ಲ ಪ್ರೊಸೆಸ್ ಅನ್ನು ಅವ್ರು ಹೇಳಿದ್ದು ನಾವೆಲ್ಲರೂ ಕೇಳಿದ್ವಿ. ಸೊ ಇವಾಗ ಸ್ವಲ್ಪ ಹೊತ್ತಲ್ಲೇ ನಾವು ನೋಡ್ಲಿಕ್ಕಿದ್ದೀವಿ ವೀಕ್ಷಕರೇ. ಸೊ ಅದನ್ನ ಕೂಡ ವಾಚ್ ಮಾಡಿ. ಆ್ಯಂಡ್ ಅದೇ ರೀತಿ ಇಲ್ಲಿ ಎಷ್ಟೆಲ್ಲ ಬರ್ಡ್ಸ್ ಇರುತ್ತೆ ಟೋಟಲ್ ಆಗಿ ನಮ್ಮ NMPT-ಯಲ್ಲಿ? ಸೊ NMPT-ಯಲ್ಲಿ ಟೋಟಲ್ ಆಗಿ 16 ಬರ್ಡ್ಸ್ ಇದೆ. ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಬರ್ತ್. ಕೆಲವೊಂದು ಜನರಲ್ ಬರ್ಡ್ಸ್ ಇದೆ, ಅದರಲ್ಲಿ ಡ್ರೈಬಲ್ ಕಾರ್ಗೋ ಹ್ಯಾಂಡಲ್ ಆಗ್ತದೆ.
ಆಯಿಲ್ ಬರ್ತ್ಸ್ ಇದೆ, ಅದರಲ್ಲಿ ಲಿಕ್ವಿಡ್ ಕಾರ್ಗೋ ಹ್ಯಾಂಡಲ್ ಆಗುತ್ತೆ. ಓಕೆ ಬೇರೆ ಕಂಟೈನರ್ ಬರ್ತ್ಸ್ ಇದೆ, ಅಲ್ಲಿ ಕಂಟೈನರ್ಗಳನ್ನು ಮಾತ್ರ ಹ್ಯಾಂಡಲ್ ಆಗುತ್ತೆ. ಓಕೆ ಈಚ್ ಬರ್ತಿಗೆ ಒಂದೊಂದು ತರಹದ ಒಂದು ಫೆಸಿಲಿಟಿ ಇರುತ್ತದೆ. ಅಂದ್ರೆ ಡೆಪ್ತ್ ಇಷ್ಟಿರುತ್ತದೆ, ಅದರಲ್ಲಿ ಹ್ಯಾಂಡಲ್ ಮಾಡುವಂತ ಒಂದು ಎಕ್ವಿಪ್ಮೆಂಟ್ ಇಂಥದ್ದಿರುತ್ತದೆ. Okay. ಸೊ ನಮ್ಮ ಟ್ರಾಫಿಕ್ ಮ್ಯಾನೇಜರ್ ಹಾಗೂ ಡೆಪ್ಯೂಟಿ ಕನ್ಸರ್ವೇಟರ್, ನಮ್ಮ ಪೋರ್ಟ್ ಆಫೀಸರ್ಸ್ ಯಾವಾಗ ಒಂದು ಶಿಪ್ ಬರುತ್ತದ, ಯಾವ ಬರ್ತ್ ಅನ್ನು ಅಲಾಟ್ ಮಾಡಬಹುದು ಅಂತ ಒಂದು ಯೋಚಿಸಿ ಒಂದು ಡಿಸಿಷನ್ ತಗೊಳ್ತಾರೆ, ಹಾಗೂ ಆ ಬರ್ತ್ ಅನ್ನು ಆ ಶಿಪ್ಗೆ ಕೊಟ್ಟು ಬಿಡ್ತಾರೆ. ಓಕೆ ಆ ಬರ್ತ್ ಅಲ್ಲಿ ಆ ಶಿಪ್ ಬಂದು ಬರ್ತ್ ಹಾಕಿ ಏನು ಆಪರೇಷನ್ಸ್ ಆಗ್ಬೇಕಿದೆಯಾ, ಲೋಡಿಂಗ್ ಅಥವಾ ಅನ್ಲೋಡಿಂಗ್, ಕಾರ್ಗೋ ತಕೊಂಡು ಹೋಗ್ಬೋದು, ಕಾರ್ಗೋವನ್ನು ಬಂದು ಇಲ್ಲಿ ಡಿಸ್ಚಾರ್ಜ್ ಮಾಡಬಹುದು. Okay. ಸೊ ಎರಡೂ ವಿಷಯಗಳನ್ನು ಅದರಲ್ಲಿ ಹ್ಯಾಂಡಲ್ ಮಾಡಿ ಆ ಶಿಪ್ ಸೇಲ್ ಆಗ್ತದೆ. ಓಕೆ ಸೊ ಇವಾಗ NMPT ಪೋರ್ಟಲ್ಲಿ ಇದಾಗಬೇಕು ಅಂತ ಹೇಳಿದ್ರೆ, ಅದು ಬರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಡೆಪ್ತ್ ಅಂತ ಇರುತ್ತೆ. ಸೊ ನೀವಾಗ ಹೌದು, ಹೇಳಿದಾಗ ಹೌದು, ಹೌದು. ಸೊ 15 ಮೀಟರ್ ಅಂದ್ರೆ ನಮ್ಮಲ್ಲಿ NMPT ಇಸ್ ಡಿಸೈನ್ ಟು ಬಿ, ಅದರ ಡಿಸೈನ್ ಡೆಪ್ತ್ ನೋಡಿದ್ರೆ 15 ಮೀಟರ್ Okay. ಡೆಪ್ತ್ ನಮ್ಮ ಚಾನೆಲ್ ಇಂದ ನೋಡಿದ್ರೆ. Okay. ಬಟ್ ಈಚ್ ಬರ್ತ್ ಅಲ್ಲಿ ಬೇರೆ ಬೇರೆ ಟೈಪ್ ಇದು ಡೆಪ್ತ್ ಇದೆ. ಕೆಲವು ಕಡೆ 7 ಮೀಟರ್ ಇಂದ ಶುರುವಾಗಿ 14 ಮೀಟರ್ ತನಕ ಡೆಪ್ತ್ NMPT ಮ್ಯಾನೇಜ್ಮೆಂಟ್ ಪ್ರೊವೈಡ್ ಮಾಡ್ತದೆ. ಬಟ್ ಇಂತಹ ಇಲ್ಲಿ ಬರುವಂತ SPM ಗೆ ಬರುವಂತ ಶಿಪ್ಗಳಿದೆಯಲ್ವಾ, ಅದರಲ್ಲಿ ಅದಕ್ಕೆ ಸುಮಾರು 20 ಮೀಟರ್ ಡೆಪ್ತ್ ಬೇಕಾಗುವಂತ ಸಂಭವಗಳು ಇರುತ್ತೆ. ಸೊ ಹಾಗೆ SPM ಅಲ್ಲಿ 21 ಮೀಟರ್ ಡೆಪ್ತ್ ನಮಗೆ ಸಿಗುತ್ತೆ. ಸೊ ಅಲ್ಲಿ ಬಂದು ಅದಕ್ಕೆ SPM ಅಲ್ಲಿ ಹ್ಯಾಂಡಲ್ ಆಗ್ತದೆ. ಸೊ ಈ ಶಿಪ್ಗಳನ್ನು ಪೋರ್ಟ್ ಒಳಗೆ ತಗೊಂಡು ಹೋಗ್ಲಿಕ್ಕೆ ಅಸಾಧ್ಯ. ಓಕೆ ಸೊ ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹೊತ್ತಲ್ಲಿ ನಾವು ಪ್ರೊಸೆಸ್ ಹೇಗಾಗುತ್ತೆ ಅಂತ ನೋಡುವ. ಎಲ್ಲರಿಗೂ ವೆಲ್ಕಮ್ ಟು SPM ಫೆಸಿಲಿಟಿ ಅಟ್ ನ್ಯೂ ಮ್ಯಾಂಗ್ಲೋರ್ ಪೋರ್ಟ್ ಟ್ರಸ್ಟ್. ನೀವೀಗ ನೋಡ್ತಿರುವ ಹಾಗೆ ನಮ್ಮ ಹತ್ರ ಒಂದು ಸೀ ಡ್ಯಾನ್ಸರ್ ಅಂತ ಒಂದು ವೆಸೆಲ್ ನಮ್ಮ ಕಣ್ಮುಂದೆ ಇದೆ. ಈ ಶಿಪ್ನಲ್ಲಿ ಸುಮಾರು 3 ಲಕ್ಷ ಟನ್ಸ್ ಆಫ್ ಕ್ರೂಡ್ ಆಯಿಲ್ ಮ್ಯಾನಿಫೆಸ್ಟ್ ಆಗಿದೆ. ಹೌದು, ಆ ಕ್ರೂಡ್ ಆಯಿಲ್ ಅಂಗೋಲಾ ಅಂತ ಒಂದು ಈಸ್ಟರ್ನ್ ಆಫ್ರಿಕಾ ದೇಶ, ಅಂಗೋಲಾದಿಂದ ಈ ಕ್ರೂಡ್ ಆಯಿಲ್ ಮಂಗಳೂರಿಗೆ ಬರ್ತಾ ಇದೆ. ಈಗ ಈ ಕ್ರೂಡ್ ಆಯಿಲ್ ಇಲ್ಲಿಂದ ನಮ್ಮ ಸಿಂಗಲ್ ಪಾಯಿಂಟ್ ಮೂರಿಂಗ್ ಫೆಸಿಲಿಟಿಯಿಂದ ಡಿಸ್ಚಾರ್ಜ್ ಆಗಿ ಸೀದಾ ಮಂಗಳೂರಿನ ರಿಫೈನರಿ MRPLಗೆ ತಲುಪುತ್ತದೆ. ಹಾಗೆ ಎಲ್ಲರೂ ಈಗ ನಾವು ವೀಕ್ಷಿಸೋಣ ಈ ಆಪರೇಷನ್ಸ್ ಹೇಗೆ ನಡೆಯುತ್ತದೆ ಅಂತ. ಸೊ ಈಗ ನಾವು ವೆಸಲ್ ಆಪರೇಷನ್ಸ್ನ ಮೊದಲಿನ ಯಾವುದೆಲ್ಲ ಕೆಲಸಗಳಿವೆ ಅವುಗಳನ್ನು ಸ್ವಲ್ಪ ತಿಳ್ಕೊಳ್ಳುವ, ಏನೆಲ್ಲ ಆಗುತ್ತಂತ. ಸೊ ಈಗಷ್ಟೇ ನಾವು ನೋಡಿದ ಹಾಗೆ ಕಸ್ಟಮ್ಸ್ನ ಒಬ್ಬರು ಅಫಿಷಿಯಲ್, ಪೋರ್ಟ್ ಹೆಲ್ತ್ ಆಫೀಸರ್, ಇಮಿಗ್ರೇಷನ್ನ ಒಬ್ಬರು ಅಫಿಷಿಯಲ್, ಒಬ್ಬರು ಶಿಪ್ಪಿಂಗ್ನ ಏಜೆಂಟ್, ಮತ್ತೊಬ್ಬರು ಸರ್ವೇಯರ್, ಹೀಗೆ 5 ಜನರು ವೆಸಲನ್ನು ಬೋರ್ಡ್ ಆಗಿದ್ದಾರೆ. ಯಾಕೆ ಹೇಳಿದರೆ ಈ ಎಲ್ಲ 5 ಜನರಿಗೆ ಅವರವರದೇ ಆದ ಸೆಟ್ ಆಫ್ ಆ್ಯಕ್ಟಿವಿಟೀಸ್ ಇದೆ. ಅವುಗಳನ್ನು ಮಾಡಿ ಪೋರ್ಟ್ ಆಪರೇಷನ್ಸನ್ನು ಕಮೆನ್ಸ್ ಮಾಡ್ತಾರೆ. ಪೋರ್ಟ್ ಹೆಲ್ತ್ ಆಫೀಸರ್ ಹೋಗಿ ಈ ಶಿಪ್ಪಲ್ಲಿರುವ ಕ್ರೂ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ, ಅವರಿಗೆ ಏನಾದರೂ ಟ್ರೀಟ್ಮೆಂಟ್ ಬೇಕಾಗಿದೆಯಾ, ಈಗ ಎಸ್ಪೆಷಲಿ ಕೊರೋನಾ ವೈರಸ್ನ ಸಮಯದಲ್ಲಿ ಯಾರಿಗಾದರೂ ಜ್ವರ, ನೆಗಡಿ ಇಂತಹ ಲಕ್ಷಣಗಳಿದೆಯಾ, ಇಂತಹ ವಿಷಯಗಳನ್ನು ಕಲೆಕ್ಟ್ ಮಾಡ್ತಾನೆ.
ಕಸ್ಟಮ್ಸ್ನವರು ಹೋಗಿ ಕಸ್ಟಮ್ ಡಾಕ್ಯುಮೆಂಟೇಷನ್ ಸರಿ ಇದೆಯಾ, ಯಾವ ದೇಶದಿಂದ ಬರ್ತಾ ಇದೆ ಕಾರ್ಗೋ ಅಂಥ ವಿಷಯಗಳನ್ನೆಲ್ಲ ನೋಡ್ಕೊಳ್ತಾರೆ. ಇಮಿಗ್ರೇಷನ್ನವರು ಸಹ ಕ್ರೂ ಇದೆಯಲ್ವಾ, ಅವರು ಶೋರಿಗೆ ಬರಬೇಕಂತಿದ್ದಾರಾ, ಅವರಿಗೆ ಪರ್ಮಿಷನ್ ಮಾಡಿಸಿ ಕೊಡಬೇಕಾ, ಯಾವ ದೇಶದಿಂದ ಬರ್ತಿದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ವೆರಿಫೈ ಮಾಡ್ತಾರೆ. ಮತ್ತು ಸರ್ವೇಯರ್ ಯಾರು ಹೋಗ್ತಾನೆ, ಅವನು ಈ ವೆಸಲ್ನ ಕಾರ್ಗೋ ಇದೆಯಲ್ವಾ, ಆ ಕಾರ್ಗೋದು ಒಂದು ಸಣ್ಣ ಸ್ಯಾಂಪಲನ್ನು ತೆಗೆದುಕೊಂಡು MRPLಗೆ ಸಬ್ಮಿಟ್ ಮಾಡ್ತಾನೆ. MRPLನವರು ಸ್ಯಾಂಪಲನ್ನು ನೋಡಿದ ಮೇಲೆ ಆ ಸ್ಯಾಂಪಲ್ ಆಫ್ ಕಾರ್ಗೋ ನಮ್ಮ ರೇಟ್, ನಮ್ಮ ಕ್ವಾಲಿಟಿ ಹೇಗೆ ನಾವು ತಗೊಂಡಿದ್ದೇವೆ ಅದಕ್ಕೆ ತಕ್ಕದ್ದು ಸರಿಯಾಗಿದೆ ಎಂದು ಒಮ್ಮೆ ಖಚಿತಪಡಿಸಿದ ಮೇಲೆ ಮತ್ತೆ ಇವರು ಡಿಸ್ಚಾರ್ಜ್ ಆಪರೇಷನನ್ನು ಶುರು ಮಾಡ್ತಾರೆ. ಮತ್ತು ನಮ್ಮ ಪೋರ್ಟಿನ ಪೈಲಟ್ ಯಾರು ಬೋರ್ಡ್ ಆಗ್ತಾರೆ, ಅವರು ಈ ವೆಸಲನ್ನು ನಮ್ಮ ಸಿಂಗಲ್ ಪಾಯಿಂಟ್ ಮೂರಿಂಗ್ ಸಿಸ್ಟಮ್ ಇದೆಯಲ್ವ ಅದಕ್ಕೆ ತಗೊಂಡು ಹೋಗ್ತಾರೆ. ಸೊ ವೀಕ್ಷಕರೇ, ಈಗ ನೋಡುವ ಹಾಗೆ ನಾವು ನಮ್ಮ ಸಿಂಗಲ್ ಪಾಯಿಂಟ್ ಮೂರಿಂಗ್ ಫೆಸಿಲಿಟಿ ಅಲ್ಲಿದೆಯಲ್ವಾ, ಅಲ್ಲಿರುವ ಆರೆಂಜ್ ಕೇಸರಿ ಬಣ್ಣದ ಒಂದು ಮೆಷಿನ್ ಇದೆ, ಆ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ನಾವೀಗ ಒಂದು ಟಗ್ ಬೋಟ್ನಲ್ಲಿದ್ದೇವೆ. ಇಲ್ಲಿ ನಮ್ಮ ಹತ್ರ ನಮ್ಮ ಕಡೆಗೆ ನಮ್ಮ ಎಡಬದಿಗೆ ಒಂದು ವೆಸಲ್ ಇದೆ. ಈ ಜಹಾಜನ್ನು ನಾವು ನೀವು ನೋಡುವ ಹಾಗೆ ಒಂದು ರೋಪ್ ಇದೆ, ಆ ರೋಪಿನ ಮೂಲಕ ಈ ಜಹಾಜ್ನ ಡೈರೆಕ್ಷನನ್ನು ಈ ಟಗ್ ಬೋಟ್ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಈಗ ನಾವು ಡೈರೆಕ್ಷನನ್ನು ಆ SPMನ ಗುರಿ ಕೊಟ್ಟು ಈಗ ಈ ವೆಸಲನ್ನು ಅಲ್ಲಿಗೆ ಗೈಡ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೇವೆ. ಸೊ ಈ ವೆಸಲನ್ನು ಅಲ್ಲಿ ಹೋಗುವಾಗ ನಿಲ್ಲಿಸುವುದು ಇನ್ನೊಂದು ಕಾರ್ಯ. ಅದಕ್ಕೆ ಹಿಂದ್ಗಡೆ ಇನ್ನೊಂದು ಟಗ್ ಬೋಟ್ ಇದೆ, ಆ ಟಗ್ ಈ ರೋಪ್ ಹಾಕ್ಕೊಂಡು ಈ ವೆಸಲನ್ನು ಎಳಿತದೆ ಹಿಂದೆಯಿಂದ. ಆ ಟಗ್ ಬೋಟಿಗೆ ಎಷ್ಟು ಬಲ ಇದೆ ಅಂತ ಹೇಳಿದರೆ ಈ ವೆಸಲನ್ನು ಬ್ರೇಕ್ ಹಾಕುವ ಹಾಗೆ ಮಾಡಿಕೊಂಡು ಅದನ್ನು ನಿಲ್ಲಿಸ್ತದೆ. ನಂತರ ಆಪರೇಷನ್ ಶುರು. ವೀಕ್ಷಕರೇ, ಈಗ ನೋಡ್ತಿರುವ ಹಾಗೆ ಸಿ ಡ್ಯಾನ್ಸರ್ ವೆಸಲ್, ಸಿ ಡ್ಯಾನ್ಸರ್ ಶಿಪ್ NMPTಯ ಸಿಂಗಲ್ ಪಾಯಿಂಟ್ ಮೂರಿಂಗ್ ಫೆಸಿಲಿಟಿಯಲ್ಲಿ ಬರ್ತ್ ಆಗಿದೆ. ಈಗ ನೋಡ್ತಿರುವ ಹಾಗೆ ಆಯಿಲ್ ಡಿಸ್ಚಾರ್ಜ್ ಆಪರೇಷನ್. ಇನ್ನು ಇಲ್ಲಿ ಕಾಣುವ
ಹೋಸ್ ಏನಿದೆ, ಪೈಪ್ಲೈನ್ ಹೋಸ್, ಅದರ ಮೂಲಕ ನಡೆಯಲಿದೆ. ಈ ಕೇಸರಿ ಬಣ್ಣದ್ದು ನಮ್ಮ ಸಿಂಗಲ್ ಪಾಯಿಂಟ್ ಮೂರಿಂಗ್ ಅಥವಾ ಸಿಂಗಲ್ ಬಾಯ್ ಮೂರಿಂಗ್ ಅಂತವೂ ಕರೆಯುವಂತಹ ಒಂದು ಫೆಸಿಲಿಟಿ. ಇದರ ಕೆಳಗೆ ಅಂಡರ್ ವಾಟರ್ ಪೈಪ್ಲೈನ್ಸ್ ಇದೆ. ಆ ಪೈಪ್ಲೈನ್ಸಿಂದ MRPLಗೆ ಕ್ರೂಡ್ ಆಯಿಲ್ ಟ್ರಾನ್ಸ್ಪೋರ್ಟ್ ಆಗ್ತದೆ. ಸೊ ಈಗ ನಮ್ಮ ಸಿಂಗಲ್ ಪಾಯಿಂಟ್ ಮೂರಿಂಗ್ನ ಹೋಸ್ ಏನಿದೆ, ಆ ಹೋಸನ್ನು ಶಿಪ್ಪಿನ ಒಂದು ಹೋಸಿಗೆ ಕನೆಕ್ಟ್ ಮಾಡ್ತಾರೆ. ಹಾಗೆ ನೋಡುವ ಹಾಗೆ ಆ ಪೈಪ್ ಎಷ್ಟು ದೊಡ್ಡದಿದೆ, ಎಷ್ಟು ಭಾರ ಇದೆ ಅಂತ ಹೇಳಿದರೆ ಒಂದು ಕ್ರೇನೇ ಅದನ್ನು ಎತ್ತಬೇಕಾಗಿದೆ. ಸೊ ಶಿಪ್ಪಲ್ಲಿರುವ ಕ್ರೇನ್ ಆ ಹೋಸನ್ನು ಎತ್ತಿ ಈಗ ಕನೆಕ್ಟ್ ಮಾಡಿಕೊಂಡು ನಂತರ ಆಪರೇಷನ್ಸನ್ನು ಶುರು ಮಾಡಲಿದ್ದಾರೆ. ವೀಕ್ಷಕರೇ, ನಾವು ಈಗ ನೋಡಿರುವ ಹಾಗೆ ಆಪರೇಷನ್ ಶುರುವಾಗಿದೆ. ಸಿ ಡ್ಯಾನ್ಸರ್ ಶಿಪ್ ಕ್ರೂಡ್ ಆಯಿಲ್ ಅನ್ನು ಡಿಸ್ಚಾರ್ಜ್ ಮಾಡ್ತಾ ಇದೆ. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ನಾವು ನಮ್ಮ ನವಮಂಗಳೂರು ಬಂದರು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಇಂದ ಈ ಆಪರೇಷನ್ಗೆ ಹೊರಟೆವು. ಈಗ 9 ಗಂಟೆ ಬೆಳಿಗ್ಗೆ ನಾವು ಇನಿಷಿಯಲ್ ಎಲ್ಲ ಪ್ರೊಸೀಜರ್ಸ್ ಆಗಿ ನಾವೀಗ ವಾಪಸ್ ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೇವೆ. ಇನ್ನು ಬೇರೆ ಏನಿದೆ ವೀಕ್ಷಿಸೋಣ. ವೀಕ್ಷಕರೇ, ನಾವೀಗ ಈ ಟಗ್ಗಿನ ಬ್ರಿಡ್ಜ್ ಅಂದರೆ ಎಲ್ಲಿಂದ ನ್ಯಾವಿಗೇಷನ್ ಮಾಡ್ತಾರಲ್ವ ಆ ಬ್ರಿಡ್ಜ್ ಅಲ್ಲಿದ್ದೇವೆ ನಾವು ಟಗ್ಗಿದು. ಸೊ ನಮ್ಮ ಎದುರಿಗಿದ್ದಾರೆ ಈ ಟಗ್ಗಿನ ಮಾಸ್ಟರ್. ಸರ್ आपका नाम सर? सुशील कुमार, मिस्टर सुशील कुमार जी ये टग का मास्टर है. सर आपका कंपनी? ओशियन स्पार्कल लिमिटेड. ಓಷನ್ ಸ್ಪಾರ್ಕಲ್ ಲಿಮಿಟೆಡ್ ಎಂಬ ಒಂದು ಟಗ್ ಕಂಪನಿ ಅಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಸರ್ आपके बारे में कितना क्रू है सर? 12. ಹಾಂ, 12 ಜನ ಕ್ರೂ ಮೆಂಬರ್ಸ್ ಇದ್ದಾರೆ ಇಲ್ಲಿ. आप तो नेविगेशन साइड से है सर? आपका यस यस नेविगेशन में एक्सपर्टीज है आपका. ठीक है. सो सर दिस ऑपरेशन दैट वी हैव सीन टुडे सर, आप हर दिन ऐसा करते हैं सर? ये आपका हर दिन का ड्यूटी है? हाँ जी 6 आवर ऑन 6 आवर ऑफ. 6 आवर ऑन 6 आवर ऑफ.
सर वेर यू एवर इन जहाज में थे लॉन्ग टाइम के लिए 6 मंथ्स वो 9 मंथ्स का कॉन्ट्रैक्ट रहता है ना? 3 months, 4 months, 6 months. हाँ, ठीक। नॉर्मली पोर्ट ऑपरेशन में या टग हाँ। में 3 months, 4 months, 6 months. 3 ऐसा है। months. हाँ। आपका 12 मेंबर क्रू में क्या क्या लोग हैं सर, क्या क्या करते हैं वो? उसमें एक मास्टर मैं हूँ, एक चीफ इंजीनियर, सेकंड मास्टर मैंने हमारा असिस्टेंट, फिर उसके बाद 2 डेक रेटिंग हाँ और 2 इंजन रेटिंग और 2 कैडेट, एक इंजन कैडेट एंड एक डेक कैडेट हाँ, और एक रेडियो ऑफिसर. ರೇಡಿಯೋ ಆಫೀಸ್. ठीक है ಸರ್, ಹೀಗೆ ನೀವು ನೋಡಿದ ಹಾಗೆ ಟ್ರಗ್ಗಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಆಗ್ತಾ ಇರ್ತದೆ. ಅವ್ರದ್ದೆಲ್ಲ ಬಾಸ್ ಅಂದರೆ ನಮ್ಮ ಮಾಸ್ಟರ್ ಆಫ್ ದ ವೆಸಲ್. ಇವರೆಲ್ಲ ಸೇರಿ ಈ ಆಪರೇಷನ್ಸ್ ಮಾಡುವುದರಿಂದ NMPTಯಲ್ಲಿ ಈ ಟೈಪ್ ವೆಸಲ್ಗಳು ಬಂದು ಕಾರ್ಗೋ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಸ್ಮೂತಾಗಿ ನಡೀತಾ ಇದೆ. ಹಾಗೆ ನಮ್ಮೆಲ್ಲರಿಂದ ಇವರಿಗೆ ತುಂಬ ಧನ್ಯವಾದಗಳು. ಸೊ ನೋಡಿದ್ರಲ್ವ ವೀಕ್ಷಕರೇ SPM ಜರ್ನಿನ. ಸೊ 6 o'clock ಎಕ್ಸಾಕ್ಟ್ ಆಗಿ ನಾವು ಇಲ್ಲಿಂದ ಬಿಟ್ಟಿರೋದು ಆ್ಯಂಡ್ 10:30 ಆಗಿದೆ ಇವಾಗ ರೀಚ್ ಆಗಿದ್ದೀವಿ. ಆ್ಯಂಡ್ ಒಂದು ಪೋರ್ಟ್ ಒಳಗಡೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ಆ್ಯಂಡ್ ಏನೆಲ್ಲ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ, ಜನಸಾಮಾನ್ಯರಿಗೆ. ಸೊ ಗೊತ್ತಿರಲ್ಲ, ಮಂಗಳೂರಿಗರಿಗೆಲ್ಲ NMPT ಅಂತ ಹೇಳಿ ಗೊತ್ತಿದೆ, ಬಟ್ ಅಲ್ಲಿ ಏನೆಲ್ಲ ಕೆಲಸ ನಡೆಯುತ್ತೆ, ಏನೆಲ್ಲ ಪ್ರೊಸೆಸ್ ನಡೆಯುತ್ತೆ ಅಂತಲೇ ಗೊತ್ತಿರಲ್ಲ. ಸೊ ಅದನ್ನು ಗೊತ್ತುಪಡಿಸ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಾಂಜಲ್ ಘಾಟೆ ಅವರು. ಸೊ ಅವ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇವಾಗ. ನಮಸ್ತೆ. ಸೊ ಪೋರ್ಟ್ನಲ್ಲಿ ಮೇನ್ಲಿ ಅಂದರೆ ಏನಂತ ಹೇಳಿದರೆ ಕಾರ್ಗೋ ಹ್ಯಾಂಡಲ್ ಆಗುತ್ತೆ. ವಿದೇಶದಿಂದ ಬರುವಂಥ ಕಾರ್ಗೋ ಆಗಿರ್ಬೋದು, ಭಾರತದ ಬೇರೆ ಕೋಸ್ಟಲ್ ಪ್ರದೇಶದಿಂದ ಬರುವ ಕಾರ್ಗೋ ಆಗಿರ್ಬೋದು. ಆ ಸಡಗುಗಳ ಸಾಗಾಟ ಮಾಡಿಕೊಳ್ಳಿಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡುವ ಜವಾಬ್ದಾರಿ ನಮ್ಮ ಪೋರ್ಟಿದಾಗಿರುತ್ತದೆ. ಸೊ ಹೀಗೆ ನೀವಿಲ್ಲಿ ನೋಡುವ ಹಾಗೆ ಹಲವಾರು ಶಿಪ್ಸ್ಗಳು ನಮ್ಮೊಟ್ಟಿಗಿದೆ. ಅಲ್ಲಿ ಸಿಮೆಂಟ್ ಹ್ಯಾಂಡಲ್ ಆಗ್ತಾ ಇದೆ, ಅಲ್ಲಿ ಶುಗರ್ ಹ್ಯಾಂಡಲ್ ಆಗ್ತಾ ಇದೆ, ಅಲ್ಲಿ ಕಂಟೈನರ್ಸ್ ಹ್ಯಾಂಡಲ್ ಆಗ್ತಾ ಇದೆ. ಹೀಗೆ ಬೇರೆ ಬೇರೆ ತರಹದ ಕಾರ್ಗೋ ಹ್ಯಾಂಡಲ್ ಆಗ್ತದೆ. ಲಿಕ್ವಿಡ್ ಕಾರ್ಗೋಗಳಾಗಿರ್ಬೋದು, ಡ್ರೈ ಬಲ್ಕ್ ಕಾರ್ಗೋ ಆಗಿರ್ಬೋದು, ಬ್ರೇಕ್ ಬಲ್ಕ್ ಆಗಿರ್ಬೋದು, ಕಂಟೈನರ್, ಹೀಗೆ ತರಹದ ಕಾರ್ಗೋಗಳು ಬೇರೆ ಬೇರೆ ವಿಧಾನಗಳಲ್ಲಿ ಹ್ಯಾಂಡಲ್ ಆಗುತ್ತದೆ. ಇವುಗಳನ್ನು ನೋಡಿ ಇವುಗಳನ್ನು ಮ್ಯಾನೇಜ್ ಮಾಡುವ ಜವಾಬ್ದಾರಿ ನಮ್ಮ ನವಮಂಗಳೂರು ಬಂದರದಾಗಿರುತ್ತದೆ. ಓಕೆ, ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಾಂಜಲ್ ಅವರೇ, NMPTಯಲ್ಲಿ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಕೆಲಸ ಎಲ್ಲ ನಡೆಯುತ್ತೆ, ಜೊತೆಗೆ ಮಂಗಳೂರಿಗರ ಮನಸೆಳೆಯುವ ಹಾಗೆ ಕ್ರೂಸ್ ಬರುತ್ತೆ. ಸೊ ವಿದೇಶಿಗರೆಲ್ಲ ಬರ್ತಾರೆ ಆ್ಯಂಡ್ ನಮ್ಮ ಮಂಗಳೂರಿಗೆ ಒಂದು ಕಾಂಟ್ರಿಬ್ಯೂಷನ್ ಅಂತಲೇ ಹೇಳ್ಬೋದು, ಟೂರಿಸಮ್. ಸೊ ಇದ್ರ ಬಗ್ಗೆ ಹೇಳೋದಂತಂದ್ರೆ ಸೊ ಕ್ರೂಸ್ ಸೀಸನ್ ಅಂತ ಹೇಳ್ತೇವೆ ನಾವು. ಅಂದರೆ ಕ್ರೂಸ್ ಪ್ರತಿ ವರ್ಷ ಪ್ರತಿ ಸಮಯ ಬರುವಂತಿಲ್ಲ. ಕ್ರೂಸಿಗೊಂದು ಪರ್ಟಿಕ್ಯುಲರ್ ಆದ ಸೀಸನ್ ಅಂತ ಇರುತ್ತದೆ. ಸಾಧಾರಣ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಿಂದ ಶುರುವಾದ ಈ ಸೀಸನ್ ಮಾರ್ಚ್, ಏಪ್ರಿಲ್ ತನಕ ನಡೆಯುವಂಥ ಸೀಸನ್ ಆಗಿದೆ. ಆದರೆ ಈ ಬಾರಿ ಕೊರೋನಾದಿಂದ ಒಂದು ಕ್ರೂಸ್ ವೆಸಲ್ಲು ಬರಲಿಲ್ಲ. ಬಿಕಾಸ್ ಕ್ರೂಸ್ ಇಂಡಸ್ಟ್ರಿಗೆ ಅದೊಂದು ಆದ ಪೆಟ್ಟು. ಆದರೆ ಇಲ್ದಿದ್ರೆ ಒಂದು ವರ್ಷಕ್ಕೊಂದು ಸುಮಾರು 20ರಿಂದ 27 ವೆಸಲ್ಗಳು ಕ್ರೂಸ್ ವೆಸಲ್ದಾಗಿ ಬಂದು ಸುಮಾರು 30,000 ಪ್ಯಾಸೆಂಜರ್ನವರು ಮೋಸ್ಟ್ಲಿ ವಿದೇಶಿಯರೇ ಆಗಿ ನಮ್ಮ ನವಮಂಗಳೂರಿಗೆ ಬರ್ತಾರೆ. ಕ್ರೂಸಿಂದ ಹಲವಾರು ನಮ್ಮ ಪ್ರದೇಶಗಳಿದೆಯಲ್ವ, ಟೂರಿಸ್ಟ್ ಪ್ರದೇಶಗಳಿಗೆ ತುಂಬ ಬೆನಿಫಿಟ್ಸ್ ಇದೆ. ಇವುಗಳನ್ನೆಲ್ಲ ನಾವು ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ಬೋದು. ಸೊ ಇವಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಯಾವುದೆಲ್ಲ ಇದರಲ್ಲಿ ಕಂಪನೀಸ್ಗಳು ಇನ್ವಾಲ್ವ್ ಆಗಿದೆ? ಹೌದು. ಸೊ ನಮ್ಮಲ್ಲಿ NMPT ನೋಡೋದಾದರೆ ತುಂಬ ಕಂಪನಿಗಳು ಕ್ಯಾಪ್ಟಿವ್ ಕಂಪನಿಗಳಂತ ಹೇಳ್ತೇವೆ. ಕ್ಯಾಪ್ಟಿವ್ ಕಂಪನಿಗಳಂದರೆ ಕಂಪನಿಗಳು ಸ್ವತಃ ತಮ್ಮ
ಉಪಯೋಗಕ್ಕೋಸ್ಕರ ತಮ್ಮದೇ ಒಂದು ಪ್ಲ್ಯಾಂಟ್ ಆಗಿರುತ್ತದೆ, ಪ್ಲ್ಯಾಂಟ್ ಅವ್ರ ರಿಫೈನರಿ ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಟೈಪ್ ಇರುತ್ತದೆ, ತಮ್ಮದೇ ಉಪಯೋಗಕ್ಕೋಸ್ಕರ ಉಪಯೋಗಿಸುವಂಥ ಕಂಪನಿಗಳು ಹಲವಾರಿದೆ ಇಲ್ಲಿ. ಸೊ ಹಾಗೆ ಅಂಥ ಕಂಪನಿಗಳು MRPL ಆಗಿರ್ಬೋದು, MCF ಆಗಿರ್ಬೋದು, KFCL ಆಗಿರ್ಬೋದು, OMPL ಆಗಿರ್ಬೋದು, ಹೀಗೆ ಸುಮಾರು 15ರಿಂದ 20 ಕಂಪನಿಗಳು ನಮ್ಮ ಮಂಗಳೂರಿನ ಪ್ರದೇಶದಲ್ಲಿದೆ. SEZಲ್ಲೂ ಹಲವಾರುಗಳಿವೆ. ಇವುಗಳೆಲ್ಲ ಕಾರ್ಗೋಗಳನ್ನು ರಾ ಮೆಟೀರಿಯಲ್ಸನ್ನು ತಂದುಕೊಂಡು ತಮ್ಮ ಫಿನಿಶ್ಡ್ ಪ್ರಾಡಕ್ಟ್ಸ್ ಅವರ ಪ್ಲ್ಯಾಂಟ್ಗಳಿಂದ ಆಗಿರ್ಬೋದು, ರಿಫೈನರಿಯಿಂದ ಬರುವಂಥ ಫಿನಿಶ್ಡ್ ಪ್ರಾಡಕ್ಟ್ಸನ್ನು ನಮ್ಮದೇ ಪೋರ್ಟ್ ಮೂಲಕ ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗೂ ಇನ್ನೂ ಸಣ್ಣ ಸೆಗ್ಮೆಂಟ್ ಆಫ್ ದ ಕಾರ್ಗೋ ನಮ್ಮ ಸ್ಮಾಲ್ ಟ್ರೇಡರ್ಸ್ ಇರ್ತಾರಲ್ವ, ಟ್ರೇಡರ್ಸ್ ಇರ್ಬೋದು ಅಥವಾ MSME ಕಂಪನೀಸ್ಗಳಿರ್ಬೋದು, ಅವರು ಕಂಟೈನರ್ ಮೂಲಕ ತರಿಸಿಕೊಳ್ಳುವಂತಹ ವಿಷಯವೂ ಸಹ ಇದೆ. ಸೊ ಬಟ್ ಅವು ಪ್ರಮಾಣ ಬಹು ಕಮ್ಮಿ. ನಮ್ಮ ಇಂಡಸ್ಟ್ರಿಗಳು ಎಷ್ಟು ಕಾರ್ಗೋ ತರಿಸ್ತದೆ ನೋಡಿದರೆ ಅವು ಪ್ರಮಾಣ ಬಹು ಜಾಸ್ತಿ. ಸೊ ನೀವು ಹಲವಾರು ಕಂಪನಿ ಬಗ್ಗೆ ನಮ್ಮ ಜೊತೆ ಮಾತನಾಡಿದಾಗ ಹೇಳಿದ್ರಿ. ಸೊ ಇಲ್ಲಿ ನಮಗೆ ಅಲ್ಟ್ರಾಟೆಕ್ ಕಾಣಿಸ್ತಾ ಇದೆ. ಸೊ ಇದು ಹೆಂಗೆ ನಡೆಯುತ್ತೆ ಪ್ರೋಸೆಸ್ ಇದ್ರದ್ದು? ಸೊ ಅಲ್ಟ್ರಾಟೆಕ್ ಸಿಮೆಂಟ್ನವ್ರದ್ದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಯಾವುದಿಲ್ಲ ಮಂಗಳೂರಲ್ಲಿ. ಇಲ್ಲಿ ಅವರದ್ದು ಬ್ಯಾಗೇಜ್ ಫೆಸಿಲಿಟಿ ಇದೆ. ಸೊ ಈಗ ಅಲ್ಟ್ರಾಟೆಕ್ ಎಲ್ಲಿ ಸಿಮೆಂಟ್ನವ್ರದ್ದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಮೋಸ್ಟ್ಲಿ ಗುಜರಾತಲ್ಲಿ ಆಗುತ್ತೆ. ಗುಜರಾತಿಂದ ಕೋಸ್ಟಲ್ ಮೂವ್ಮೆಂಟ್ ಮೂಲಕ ಮಂಗಳೂರಿಗೆ ಬಂದು ಇಲ್ಲಿ ಅವರ ಸಿಮೆಂಟ್ ಡಿಸ್ಚಾರ್ಜ್ ಆಗ್ತದೆ. ನಮ್ಮ ಹತ್ರ ಒಂದು 100% ಮೆಕನೈಸ್ಡ್ ಸಿಸ್ಟಮ್ ಇದೆ. ನಿಮಗೆ ನೋಡ್ಬೋದು ಅಲ್ಲಿ ಕನ್ವೇಯರ್ ಬೆಲ್ಟ್ಗಳು ಇದೆ. ಸೊ ಡಿಸ್ಚಾರ್ಜ್ ಆಗಿ ಕಾರ್ಗೋ ಸೀದಾ ಅವರ ಸೈಲೋಸಿಗೆ ಹೋಗಿ ಅಲ್ಲಿಂದ ಅವರ ಪ್ಯಾಕೇಜಿಂಗ್ ಯೂನಿಟ್ ಇದೆ, ಅಲ್ಲಿ ಪ್ಯಾಕೇಜ್ ಹಾಕೊಂಡು ಟ್ರೇಡ್ ಮಾಡ್ತಾರೆ ಅವರು. ಸೊ ಹೀಗೆ ಅಲ್ಟ್ರಾಟೆಕ್ ಸಿಮೆಂಟ್ ಹ್ಯಾಂಡಲ್ ಆಗ್ತದೆ. ಓಕೆ. ಸೊ ಹಾಗೆ ನೀವು ಆವಾಗ ನಾವು ತೋರಿಸಿದ ಹಾಗೆ MRPLದು ಅದು ಅರಬ್ ಕಂಟ್ರಿಯಿಂದ ಬಂದಿರುವಂಥ ಒಂದು ವೆಸಲ್ ಅಂತಲೇ ಹೇಳ್ಬೋದು. ಸೊ ಈ ಥರ ಯಾವುದೆಲ್ಲ ಕಂಟ್ರೀಸಿಂದ ಬರುವಂಥ ಒಂದು ಇದಿದೆ? ಸೊ ಆಗ ತೋರಿಸಿರುವ ವೆಸೆಲ್ ಆ್ಯಕ್ಚುಲಿ ಅಂಗೋಲಾದಿಂದ ಬಂದಿತ್ತು. ಅಂಗೋಲಾ ಅರಬ್ ಅಲ್ಲ, ಅಂಗೋಲಾ ಈಸ್ಟರ್ನ್ ಆಫ್ರಿಕನ್ ದೇಶ. ಅದು ಆಫ್ರಿಕಾದಲ್ಲಿ ಪೂರ್ವ ಭಾಗಕ್ಕಿರುವ ಒಂದು ದೇಶ. ಬಟ್ ಪ್ರತಿಯೊಂದು ಕಾರ್ಗೋವನ್ನು ನೀವು ಸ್ಟಡಿ ಮಾಡಿದ್ರು ಅವುಗಳಿಗೆ ಒರಿಜಿನ್ ಡೆಸ್ಟಿನೇಷನ್ ಅಂತ ನಾವು ಹೇಳ್ತೇವೆ. ಒಂದೊಂದು ಕಾರ್ಗೋಗೆ ಒರಿಜಿನ್ ಆಗುವಂಥ ಮೆನಿ ದೇಶಗಳಿವೆ, ಡೆಸ್ಟಿನೇಷನ್ ಆಗುವ ಸುಮಾರು ದೇಶಗಳಿವೆ. ಸೊ ಫಾರ್ ಎಕ್ಸಾಂಪಲ್ ನಾವೀಗ ಕಲ್ಲಿದ್ದಲನ್ನು ಕನ್ಸಿಡರ್ ಮಾಡಿದರೆ ತುಂಬ ಬಹುಮತದ ಕೋಲು ಸೌತ್ ಆಫ್ರಿಕಾ ಮತ್ತು ಬ್ರೆಜಿಲ್ ದೇಶಗಳಿಂದ ಬರುತ್ತದೆ. ಹಾಗೆ ಐರ್ನೂರಿಗೂ ಅದೇ ಆದ ಒರಿಜಿನ್ಸ್ ಇದೆ. ಅವುಗಳನ್ನೆಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ಬೋದು. ಸೊ ನಮಗೆ ಈ ಒಂದು ಪೋರ್ಟಿನ ಬಗ್ಗೆ ಮಾಹಿತಿಯನ್ನು ನೀಡಿರುವಂತಹ ಪ್ರಾಂಜಲ್ ಘಾಟೆ, ಹಿ ಈಸ್ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಿಕಾಸ್ ಮಂಗಳೂರಿಗರಿಗೆ ಹೊರಗಡೆಯಿಂದ ನೋಡಿ ಗೊತ್ತಿದೆ NMPT ಏನಂತ, ಬಟ್ ಈ ಥರ ಒಳಗಡೆ ಈ ಥರ ಪ್ರೊಸೆಸ್ ನಡೆಯುತ್ತೆ ಆ್ಯಂಡ್ ಇಂಥ ದೊಡ್ಡ ವೆಸಲ್ಸ್ ಎಲ್ಲ ಬರುತ್ತೆ ಅಂತ ನಮ್ಗೆ